ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅದೇ ಲೈಟ್ ಇಲ್ಲ ಅಂತ ಲೈಟ್ ಇಟ್ಕೊಂಡಿದ್ದೀನಿ. ಇವತ್ತು ಥರ್ಸ್ಡೇ, ಬೇಗ ಎದ್ದೇಳಲ್ಲ ಅಂತ ಅಂದ್ಕೊಂಡೆ, ಆದರೂ ಬೇಗ ಎದ್ದಿದ್ದೀನಿ. ಇವಾಗ ಟೈಮ್ ಬಂದು 7:30. ಸೊ ಡೈಲಿ ವ್ಲಾಗ್ ಮಾಡ್ತಿದ್ದೀನಿ, ಯಾಕಂದರೆ ಮನೇಲಿದ್ದೀನಿ. 30th ಶೂಟ್ ಸ್ಟಾರ್ಟ್ ನಮಗೆ. ಅದ್ರ ಮಧ್ಯೆ ಕೆಲವೊಂದು ಶೂಟ್ಸ್ ಎಲ್ಲ ಇದೆ, ಅದನ್ನು ಮುಗಿಸ್ಕೊಳ್ಬೇಕು. ಸೊ ಅದಕ್ಕೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಅಷ್ಟೇ ಡೈಲಿ ವ್ಲಾಗ್ ಕೇಳ್ತಾನೆ ಇರ್ತೀರ. ಆ್ಯಂಡ್ ನನಗೂ ಒಂಥರ ಖುಷಿ ಡೈಲಿ ವ್ಲಾಗ್ ಮಾಡೋದಕ್ಕೆ, ಸೊ ದಟ್ ನನ್ನನ್ನು ನಾನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ. ಸೊ ಇವತ್ತು ಥರ್ಸ್ಡೇ, ಲೆಟ್ಸ್ ಸ್ಟಾರ್ಟ್ ದಿ ಡೇ. ಎಲ್ರಿಗೂ ಹ್ಯಾಪಿ ಥರ್ಸ್ಡೇ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದೆಲ್ಲ ನಿಮಗೆ ಸಿಗಲಿ. ಆ್ಯಂಡ್ ಇನ್ನೇನು ಹೊಸ ವರ್ಷ ಬರ್ತಿದೆ. 25 ಏನೆಲ್ಲ ಮಾಡಿದಿರ ಅದೆಲ್ಲನೂ ಮರೆತು 26ಗೆ ಹೊಸದಾಗಿ ಜೀವನನ ಶುರು ಮಾಡೋಂಥ ಕಾಲಿಡಿ. ಎಲ್ಲನೂ ಚೆನ್ನಾಗಿರುತ್ತೆ. ಆ್ಯಂಡ್ 25 ನೀವು ಏನೆಲ್ಲ ಅಚೀವ್ ಮಾಡಿದ್ರೆ ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ. ಸಣ್ಣದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು, ಒಂದ್ಸತಿ ರೀಕಾಲ್ ಮಾಡಿಕೊಂಡು ಅದಕ್ಕೆ ಥ್ಯಾಂಕ್ಫುಲ್ ಆಗಿರಿ. ಆ್ಯಂಡ್ ಇನ್ನೂ ದೊಡ್ಡದು ಬರ್ಬೋದು ನಿಮಗೆ 2026. ಸೊ ನಾನು ತುಂಬ ನೋಡಿದ್ದೀನಿ 25 ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ. ಆ್ಯಂಡ್ ತುಂಬ ಅಪ್ಸೇ ನೋಡಿದ್ದೀನಿ. ಹಂಗೆ ನೋಡೋಕೆ ಅಂದರೆ ಡೌನ್ಸ್ ಇತ್ತು, ಬಟ್ ಅಪ್ಸ್ ಮುಂದೆ ಆ ಡೌನ್ಸ್ ಯಾವುದೂ ನನಗೆ ಲೆಕ್ಕಕ್ಕೆ ಬರಲಿಲ್ಲ. ಅದಕ್ಕೋಸ್ಕರ ಎಲ್ಲದಕ್ಕೂ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. 2026 ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಚೆನ್ನಾಗಿರುತ್ತೆ. ನಾನು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಡೇ. ಫುಲ್ ಜೋಶಲ್ಲಿ ಲೆಟ್ ಸ್ಟಾರ್ಟ್ ದಿ ಡೇ ಅಂತ ಹೇಳಿಬಿಟ್ಟೆ. ನೋಡಿದ್ರೆ ನಮ್ಮಪ್ಪ ಚಿಲ್ಕ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದರೆ ಅವ್ರೇನು ಅಂದ್ಕೊಂಡಿದ್ದಾರೆ, ಓಪನ್ ಮಾಡ್ಬೋದು ಒಂಚೂರು ಹಾಕಿದ್ದೀನಿ ಅಂತ. ಬಟ್ ಅದು ಓಪನ್ ಮಾಡೋಕ್ಕೆ ಆಗಲ್ಲ. ಹೆಂಗಾಗಿತ್ತು ಅಂದರೆ ನಮ್ಮ ಅಪ್ಪನ ಮೇಲೆ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ನನಗೆ. ಅದು ಬಂದು ಹಿಂಗೆ ನಿಂತ್ಕೊಂಡ್ಬಿಟ್ಟಿದೆ. ಓ, ಅದು ಮುಂದಕ್ಕೆ ಹೋಗ್ತಿಲ್ಲ, ಹಿಂದಕ್ಕೂ ಹೋಗ್ತಾ ಇಲ್ಲ. ಸೈನ್ಸ್ ವರ್ಕ್ ಆಯ್ತು. ಅವ್ಳು ತಳ್ಳಿದ್ದು ನಾನು ಹೇಳಿದೆ, ಅದಕ್ಕೆ ಬಂದು. ಇಲ್ಲ ಜಗಳ ಮಾಡಿ ಬೆಳಬೆಳಗ್ಗೆ ಈಗ ತೆಗಿಯಮ್ಮ ಅಂದ್ರೆ ಹೆಂಗೆ ಆಗುತ್ತೆ? ತೆಗಿಯಕ್ಕಾಗಲ್ಲ ನಿಮ್ಗೆ ಬಾಗ್ಲನ. ಬಾಗ್ಲು ತೆಗಿಯಕ್ ಬರೋಲ್ಲ, ನನ್ ಕರ್ಸ್ಕೊಂಡವಳೆ. ಬಾಲ್ಕನಿ ಅವ್ರು ಇದ್ದು ಸರಿ ಸಖತ್ತಾಗಿ ಬೀಗ ಹಾಕೋಗಿದ್ರು. ಲಾಕ್ ಹಾಕಿ ಡೋರ್ದು ಗೇಟ್ ಬೀಗನೂ ಹಾಕಿದ್ರು, ಒಳಗಡೆಯಿಂದ ತೆಗಿಬೇಕಂದ್ರೆ. ನನಗೆ ನಗು ಬರ್ತಾಯಿತ್ತು ಈ ವಿಡಿಯೋ ನೋಡ್ಬೇಕಾದ್ರೆ. ಅಂದರೆ ಎಷ್ಟು ಫನ್ನಿ ಅಂತ ಅನಿಸ್ತು. ನೀವು ಯಾರಾದರೂ ನಕ್ಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಲಿಟ್ರಲಿ ಕೋಪ ನಮ್ಮ ಅಪ್ಪನ ಮೇಲೆ. ಅರ್ಪಿ ಬಂದ ತಕ್ಷಣ ನಗಾಡ್ತಿದ್ದೀವಿ ಇಬ್ಬರು. ಬಾಲ್ಕನಿ ಇರೋದೇ ಮರ್ತೋಗಿದ್ದೀನಿ ಆಯಿತಾ. ನಾನು ಅಲ್ಲಿಂದ ಕೀ ಹಾಕಿದ್ರೆ ಅವಳು ತೆಗಿತಾಳೆ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಅಪ್ಪನೇ ಕಾಲ್ ಮಾಡಿ ಹೇಳಿದ್ರು. ಆಮೇಲೆ ಅರ್ಪಿ ಬಂದು ಓಪನ್ ಮಾಡಿದ್ಲು. ಲಿಟ್ರಲಿ ಯಪ್ಪ ಅಂತ ನಗಾಡ್ತಿದ್ದೀವಿ ಇಬ್ರು. ಆ್ಯಂಡ್ ಗುರುವಾರ ಬೇರೆ ಪೂಜೆ ಮಾಡಬೇಕು. ಈ ಥರ ಎಲ್ಲ ಟೆನ್ಷನ್ ಆದರೆ ಬೆಳಗ್ಗೆನೇ ಕೋಪ ಬರುತ್ತೆ ನನಗೆ. ಆ್ಯಂಡ್ ನಾನು ತುಂಬ ಶಾರ್ಟ್ ಟೆಂಪರ್ಡ್ ಆಯಿತಾ. ಸೊ ಆ ಕ್ಷಣಕ್ಕೆ ಅಷ್ಟೇ, ಆ ಕ್ಷಣಕ್ಕೆ ಮಾತ್ರ. ಆಮೇಲೆ ನಾನು ಹಂಗೆ ನಾರ್ಮಲ್ ಆಗಿಬಿಡ್ತೀನಿ. ಆಲ್ರೆಡಿ ಲೇಟ್ ಆಗಿರೋ ಕಾರಣ ನಾನು ಕ್ವಿಕ್ಕಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಆ್ಯಂಡ್ ಫ್ರೆಶಪ್ ಆಗಿ ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮದು ಆರೆಂಜ್ ಕಲರ್ ವಾಲ್ ಹಿಂದೆ ಏನು ಕಾಣ್ತಿದೆ ಅದು ಫುಲ್ ಕಪ್ ಆಗಿಬಿಟ್ಟಿದೆ ಅಲ್ವಾ. ಅದನ್ನು ನಾನು ಕ್ಲೀನ್ ಮಾಡಬೇಕು. ನಾನೇ ಅಂದ್ಕೊಂಡೆ ಅಂದರೆ ನಾನೇ ಪೇಂಟ್ ತಂದು ಹೊಡೆದ್ರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ, ಇಫ್ ಇನ್ ಕೇಸ್ ಆ ಥರ ಆಯಿತು ಅಂದರೆ ಪೇಂಟ್ ಹೊಡಿತೀನಿ. ಇಲ್ಲಾಂದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಅಮ್ಮ ಯಾವುದೋ ಮೊನ್ನೆ ಯೂಟ್ಯೂಬಲ್ಲಿ ಹಾಕಿದ್ರು, ನಾನು ಚೆಕ್ ಮಾಡಿದೆ. ಅದು ಬರೀ ಏನಿಲ್ಲ, ಸ್ಕ್ರಬ್ ಥರ ಬರುತ್ತೆ ಗೊತ್ತಾ, ಸ್ಕಾಚ್ ಬ್ರೈಟ್ ಬರುತ್ತಲ್ಲ ಆ ಥರದ್ದು. ತಂದು ಸುಮ್ಮನೆ ವೈಪ್ ಮಾಡಿದ್ರೆ ನೀಟಾಗಿ ವೈಪ್ ಆಗಿಬಿಡತ್ತೆ. ಇಫ್ ಇನ್ ಕೇಸ್ ಅದರಲ್ಲಿ ಆಗಿಲ್ಲ ಅಂತಂದರೆ ನಾನೇ ಪೇಂಟ್ನ ಹೊಡಿತೀನಿ. ಯಾಕಂದರೆ ನಾನು ಲಾಸ್ಟ್ ಇಯರ್ ನಮ್ಮ ಮನೆ ಪೇಂಟ್ನ ನಾನೇ ಹೊಡೆದಿದ್ದೆ, ಅಂದರೆ ನಮ್ಮನೆ ಪೇಂಟು. ಆ್ಯಂಡ್ ಪೂಜೆನೂ ಮುಗಿಸ್ಕೊಂಡೆ. ತುಂಬಾ ಸಮಾಧಾನದಲ್ಲಿದ್ದೀನಿ, ಯಾವಾಗಲೂ ಹೇಳ್ತೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಹೂವು ಚೆನ್ನಾಗಿರೋದು ಸಿಕ್ತು, ಯಾಕಂದರೆ ನಾನೇ ಹೋಗಿ ತೊಗೊಂಡು ಬಂದಿದ್ದು. ನಮ್ಮ ಅಪ್ಪ ಹೋದರೆ ಯೂಶ್ವಲಿ ಯಾಮಾರಿಸ್ಬಿಡ್ತಾರೆ, ಅಂದರೆ ಹಳೆ ಹೂವೆಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ. ಅಂದರೆ ಅದ್ರ ನೆಕ್ಸ್ಟ್ ಡೇನೇ ಫುಲ್ಲು ಹೊರಟೋಗ್ಬಿಡುತ್ತೆ. ನಾನು ಹೆಂಗೆ ಅಂದರೆ ಡೈಲಿ ಪೂಜೆ ಮಾಡ್ತೀನಿ, ಹೂವು ಚೇಂಜ್ ಮಾಡ್ತಾ ಇರ್ತೀನಿ. ನಾನು ಇಲ್ಲ ಅಂದರೆ ಮಾತ್ರ ನಮ್ಮಪ್ಪ ಚೇಂಜ್ ಮಾಡೋದ ಮರ್ತ್ಬಿಡ್ತಾರೆ. ಅದು ಹಂಗೆ ಒಣಗೋಗ್ಬಿಡುತ್ತೆ. ಒಣಗೋಗಕ್ಕೆ ಬಿಡಬಾರ್ದು. 2 ದಿನಕ್ಕೆ ಒಮ್ಮೆ ನೀವು ಪೂಜೆ ಮಾಡ್ತಿರೋದ್ರಿಂದ ಚೇಂಜ್ ಮಾಡಿಬಿಡ್ಬೇಕು. ಸೊ ನಾನು ಡೈಲಿ ಪೂಜೆ ಮಾಡ್ತಿರೋದ್ರಿಂದ ಡೈಲಿ ಹೂವು ಚೇಂಜ್ ಮಾಡ್ತೀನಿ. ಇಲ್ಲಾಂದರೆ ಫ್ರೆಶ್ ಆಗೇ ಇತ್ತು ಅಂತಂದರೆ ನಾನೇನು ತೆಗಿಯೋಕ್ಕೆ ಹೋಗಲ್ಲ. ಸೊ ಹೋಗಿ ಹೂವನ್ನ ಕ್ಲೀನಾಗೆ ತೊಗೊಂಡು ಆರಿಸ್ಕೊಂಡು ಬಂದಿದ್ದೀನಿ. ತೊಗೊಂಡು ಬಂದಿದ್ದೀನಿ. ನಮ್ಮ ಅಪ್ಪ ಹೋದರೆ ಕೊಡೋಲ್ಲ ನೆಟ್ಟಿಗೆ. ಪೂಜೆನೂ ಮುಗಿಸ್ಕೊಂಡೆ.
ರಾಯರು ನಿಮಗೆ ಒಳ್ಳೇದು ಮಾಡಲಿ. ಆ್ಯಂಡ್ ಇವತ್ತು ಬೇರೆ ಥರ ರಂಗೋಲಿ ಹಾಕಿದ್ದೀನಿ. ಇದು ನಾನು ಯಾರೋ ಹಾಕಿರೋ ರಂಗೋಲಿ ನೋಡ್ಕೊಂಡು ಬಂದು ಹಾಕಿದ್ದು. ಆಬ್ವಿಯಸ್ಲಿ ನನಗಂತೂ ಹಾಕಕ್ಕೆ ಬರಲ್ಲ, ಯಾರಾದರೂ ಹಾಕಿದ್ರೆ ಅದನ್ನು ನೋಡ್ಕೊಂಡು ಬಂದು ಹಾಕ್ತೀನಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತೀನಿ ಆ್ಯಂಡ್ ಹೇಗೆ ಹಾಕಿದ್ದೀನಿ ರಂಗೋಲಿ ಅಂತ ತಿಳಿಸಿ. ಆ್ಯಂಡ್ ನಮ್ಮ ಟೆರೆಸ್ ಇದೆ ಅಲ್ವಾ, ಅಲ್ಲೋಗೇನೆ ಕೂದಲು ಒಣಗಿಸ್ಕೊಳ್ಳೋದು. ಸೊ ಇನ್ನೊಂದು 2-3 ಡೇಸಲ್ಲಿ ಕೂದಲು ಕಟ್ ಮಾಡಿಸ್ತಾ ಇದ್ದೀನಿ, ಅದ್ರದ್ದು ವ್ಲಾಗ್ ಬರುತ್ತೆ. ಬಿಸಿಲಲ್ಲಿ ಹೋಗಿ ತಲೆ ಕೂದಲನ್ನ ಒಣಗಿಸ್ಕೊಳ್ಳೋದು ಅಥವಾ ಬಾಚ್ಕೊಳ್ಳೋದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಕೂದಲು ನೀಟಾಗಿ ಸ್ಟ್ರೇಟ್ ಕೂಡ ಆಗುತ್ತೆ. ಎಕ್ಸ್ಟ್ರಾ ಸ್ಟ್ರೇಟ್ನಿಂಗ್ ಬಳಸೋ ಅವಶ್ಯಕತೆನೇ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡ್ತಿದ್ದೆ. ನಮಗೆ ಸ್ಟ್ರೇಟ್ನಿಂಗ್ ಎಲ್ಲ ಇಲ್ಲದೇ ಇರಬೇಕಾದ್ರೆ, ಅದ್ರ ಬಗ್ಗೆ ನಾಲೆಡ್ಜೇ ಇಲ್ದಿರಬೇಕಾದ್ರೆ ಯೂಶಲಿ ಬಿಸಿಲಲ್ಲಿ ಹೋಗಿ ಒಣಗಿಸ್ಕೊಳ್ತಾ ಇದ್ದಿದ್ದು. ಸೊ ಇವಾಗ ಟೆರೆಸ್ ಇರೋ ಕಾರಣ ನಾನು ಮನೇಲೇ ಇದ್ದೀನಿ ಅಲ್ವಾ, ಸ್ಟ್ರೇಟ್ನರೆಲ್ಲ ಯಾಕೆ ಯೂಸ್ ಮಾಡಬೇಕು ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗಿ ನೀಟಾಗಿ ತಲೆ ಕೂದಲನ್ನ ಒಣಗಿಸ್ಕೊಂಡು ಬಾಚ್ಕೊಂಡು ಬಂದುಬಿಡ್ತೀನಿ. ಈ ರೀತಿ ಕಾಣುತ್ತೆ. ಸ್ಟ್ರೇಟ್ನಿಂಗ್ ಮಾಡಿರೋ ಥರನೇ ಇರುತ್ತೆ, ನೀವು ನೋಡ್ಬೋದು. ಇದು ನನ್ನ ಒರಿಜಿನಲ್ ಟೆಕ್ಸ್ಚರ್. ಅದೇ ನಾನು ತಲೆ ಕೂದಲನ್ನ ಒಣಗಿಸ್ಕೊಂಡು ಬಾಚ್ಕೊಂಡ್ರೆ. ಆ್ಯಂಡ್ ಕೆಳಗಡೆ ಬಂದು ಫೇಸ್ಗೆ ಎಪಿಸಾಫ್ಟ್ ಕ್ರೀಮ್ನ ಬಳಸ್ತಾ ಇದ್ದೀನಿ. ಆಮೇಲೆ ಸನ್ಸ್ಕ್ರೀನ್ನ ಬಳಸ್ತಾ ಇದ್ದೀನಿ, ಯಾಕಂದರೆ ತೀರಾ ಡ್ರೈ ಆಗಿಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ. ಇದು ತುಂಬಾ ಪ್ಯಾಂಪರ್ ಮಾಡುತ್ತೆ ನಮ್ಮ ಸ್ಕಿನ್ನ, ತುಂಬ ಬೆಸ್ಟು ಒಂಥರ. ಅದಕ್ಕೋಸ್ಕರ ಇದನ್ನು ಬಳಸ್ತೀನಿ. ನೀವು ಸ್ವಲ್ಪ ಬಳಸಿದ್ರು ಸಾಕು. ಆ್ಯಂಡ್ ತುಂಬ ಜನ ಏನಂತಿದ್ದೀರಾ, ಲೈಕ್ ನಿಮ್ಗೆ ಯಾವ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅದನ್ನು ಹೇಳಿ ತೋರಿಸಿ ಅಂದ್ಬಿಟ್ಟು. ನನ್ನ ಸ್ಕಿನ್ ಪ್ರಾಬ್ಲಮೇ ಬೇರೆ ಇರುತ್ತೆ ಆ್ಯಂಡ್ ನಿಮ್ಮದು ಸ್ಕಿನ್ ಪ್ರಾಬ್ಲಮೇ ಬೇರೆ ಇರುತ್ತೆ. ಸೊ ನನಗೆ ಕೊಟ್ಟಿರೋ ಕ್ರೀಮ್ ನಿಮಗೆ ಕೊಡಬೇಕು ಅನ್ನೋದು ಏನೂ ಇಲ್ಲ, ಅಥವಾ ನಿಮಗೆ ಕೊಟ್ಟಿರೋದು ನನಗೆ ಕೊಡಬೇಕು ಅನ್ನೋದು ಏನೂ ಇಲ್ಲ, ಅಥವಾ ಇಬ್ರಿಗೂ ಒಂದೇನೂ ಕೊಡೋದಿಲ್ಲ. ನಮ್ಮ ಸ್ಕಿನ್ ಪ್ರಾಬ್ಲಮ್ ನೋಡಿಕೊಂಡು ಅದಕ್ಕೆ ಅಕಾರ್ಡಿಂಗ್ ಏನು ಬರುತ್ತೆ ಅದನ್ನು ಕೊಟ್ಟಿರ್ತಾರೆ. ಸೊ ನಾನು ಹಾಗೆ ಈಸಿಯಾಗಿ ತೋರ್ಸಕ್ಕೆ ಬರಲ್ಲ, ಅಥವಾ ಟ್ಯಾಬ್ಲೆಟ್ಸ್ನ ಹೇಳಕ್ಕೆ ಬರೋದಿಲ್ಲ. ತುಂಬ ಜನ ಹೇಳಿ ತೋರಿಸಿ ಅಂತಿದ್ದಾರೆ. ಸೊ ನಾನು ತೋರಿಸಲ್ಲ. ಇಫ್ ಇನ್ ಕೇಸ್ ನನಗೆ ಚೆನ್ನಾಗಾಯಿತು ಸ್ಕಿನ್ನು ಅಂತಂದರೆ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ ಡಾಕ್ಟರ್ನ. ನೀವು ಹೋಗಿ ತೋರಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅದರಿಂದ ನನಗೇನು ಲಾಸ್ ಇಲ್ಲ, ಅಥವಾ ಅದರಿಂದ ನನಗೇನು ಲಾಭನೂ ಇಲ್ಲ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೊಂದು ಒಳ್ಳೆ ರಿಸಲ್ಟ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಯಾರೂ ಅದರಿಂದ ನೆಗೆಟಿವ್ ಆಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಹೇಳಿದೆ ಅಂದ್ಬಿಟ್ಟು ನೀವು ತೋರಿಸೋದು, ಆಮೇಲೆ ನಿಮ್ಗೆ ವರ್ಕೌಟ್ ಆಗಿಲ್ಲ ಅಂತ ಬಂದು ನನ್ನ ಕಮೆಂಟ್ ಸೆಕ್ಷನ್ ನೆಗೆಟಿವ್ ಆಗಿ ಹೇಳೋದು, ಅದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇಲ್ಲ ಆ್ಯಂಡ್ ತೋರಿಸ್ತಾನೂ ಇಲ್ಲ. ಸೊ ವೆಯ್ಟ್ ಫಾರ್ 40 ಡೇಸ್, ಅಂದರೆ ಆಲ್ಮೋಸ್ಟ್ 15 ಡೇಸ್ ಆಗ್ತಾ ಇದೆ. ಇನ್ನೂ ಒಂದು 30 ಡೇಸ್ ವೆಯ್ಟ್ ಮಾಡಿ ಖಂಡಿತ ನಿಮಗೆಲ್ಲನೂ ಹೇಳ್ತೀನಿ. ಸೊ ಸ್ಕಿನ್ನು ತೀರಾ ಡ್ರೈ ಆಗಿರೋದ್ರಿಂದ ಬಯೋಡರ್ಮಾ ಅವ್ರದ್ದು ಮಾಯಿಶ್ಚರೈಸರ್ನೇ ಲೋಷನ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ತುಂಬಾ ಒಳ್ಳೆಯದು, ಸ್ಪೆಷಲಿ ಡ್ರೈ ಸ್ಕಿನ್ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಾಯಿಶ್ಚರೈಸರ್ನ ಹೇಗೆ ಯೂಸ್ ಮಾಡ್ತಾರೆ ಗೈಸ್, ನಾವು ನಾರ್ಮಲಾಗೆ ಫೇಸಿಗೆ ಅಪ್ಲೈ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್. ತುಂಬ ಜನ ಅದನ್ನು ಕೇಳ್ತಾ ಇದ್ದೀರಾ, ಹೇಗೆ ಅಪ್ಲೈ ಮಾಡೋದು. ನಾನು ಹೇಗೆ ಹೇಳೋದು ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಯೂಶಲಿ ನಾನು ಹೇಗೆ ಅಪ್ಲೈ ಮಾಡ್ತಿದ್ದೀನಿ. ಇಡೀ ಜಗತ್ತಲ್ಲಿ ಎಲ್ಲರೂ ಒಂದೇ ಥರನೇ ಅಪ್ಲೈ ಮಾಡ್ತಾರೆ. ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇದರ ಮಾರ್ನಿಂಗ್ ಇಲ್ಲ ಸಂಜೆ ಅಥವಾ ನೈಟ್, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ ಅದೇನು ದೊಡ್ಡ ಮಿರಾಕಲ್ ಅಲ್ಲ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹೆಣ್ಮಕ್ಳಿಗೆ ಬಳೆನೇ ಒಂದು ಚಂದ. ಸೊ ಬಳೆ ಹಾಕಿದ್ದೆ ಅಲ್ವಾ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಮನಿ ಪ್ಲ್ಯಾಂಟ್ ಅಲ್ವಾ, ನೀರು ಯಾವಾಗಲೂ ಇದ್ದರೆ ಒಳ್ಳೆಯದೇ ಅಂತ ಅರ್ಪಿ ಹೇಳ್ತಾ ಇರ್ತಾಳೆ ನನಗೆ. ಸೊ ಅದಕ್ಕೆ ನಾನು ಆದಷ್ಟು ನೀರನ್ನ ಹಾಕ್ತಾ ಇರ್ತೀನಿ. ಲೈಕ್ 3 ಡೇಸ್ ಒನ್ಸ್ 4 ಡೇಸ್ ಒನ್ಸ್. ಹೊರಗಡೆ ತುಳಸಿ ಗಿಡ ಮತ್ತು ಇನ್ನೊಂದು ಪುಟಾಣಿ ಗಿಡ ಇದೆ, ಅದಕ್ಕೆ ಡೈಲಿ ಅಪ್ಪ ಹಾಕ್ತಾರೆ. ನಾನು ಮನಿ ಪ್ಲ್ಯಾಂಟ್ನ ನೋಡ್ಕೊಳ್ತೀನಿ, ಅಪ್ಪ ಅವೆರಡು ಪ್ಲ್ಯಾಂಟ್ನ ನೋಡ್ಕೊಳ್ತಾರೆ. ಮೊನ್ನೆ ಹಾಲ್ನ ನೀವು ನೋಡಿದ್ರಿ ಅಲ್ವಾ, ಅದರಲ್ಲಿ 2 ಪಾಟ್ ಬಂದಿದೆ ಅಲ್ವಾ, ಲೈಕ್ ಪ್ಲ್ಯಾಂಟ್ ಹೋಲ್ಡರ್ಸ್. ಅದರಲ್ಲಿ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಪುದೀನ ಇದೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನಂತೂ ಅಡುಗೆ ಮಾಡಲ್ಲ. ಅಕಸ್ಮಾತ್ ಮಾಡಬೇಕು ಅಂತ ಅನ್ಸಿದ್ರೆ ಸುಮ್ಮನೆ ಬ್ಲಿಂಕಿಟಲ್ಲಿ ಕೊಟ್ಬಿಟ್ಟು ತರಿಸ್ತೀನಿ, ಆಯಿತಾ, ದುಡ್ಡು ಕೊಟ್ಬಿಟ್ಟು. ಸುಮ್ಮನೆ ಜಾಸ್ತಿ ಬಂದಿರುತ್ತೆ, ವೇಸ್ಟ್ ಆಗುತ್ತೆ. ಅರ್ಪಿದ್ರೆ ಅವಳಿಗೆ ಕೊಟ್ಬಿಡ್ತೀನಿ, ಇಲ್ಲಾಂದರೆ ನಮ್ಮ ಮನೆಗೆ ತೊಗೊಂಡು ಹೊಟ್ಟೋಗ್ತೀನಿ. ಮರ್ತೋಗ್ಬಿಟ್ರೆ ಅದು ಪೂರ್ತಿ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಇದೆಲ್ಲ ಹಾಕಿದ್ರೆ ನನಗೂ ಯೂಸ್ ಆಗುತ್ತೆ, ಒನ್ ಟೈಮಿಗೆ ಯೂಸ್ ಆಗುತ್ತೆ ಅಲ್ವಾ, ಆ ಥರ ಎಲ್ಲ ಇದ್ದಾಗ ಅಂದ್ಬಿಟ್ಟು ಅಪ್ಪ ನಾನು ಮಾತಾಡ್ಕೊಂಡ್ವಿ. ಸೊ ನೆಕ್ಸ್ಟು ಅಪ್ಪ ಮಣ್ಣು ತೊಗೊಂಡು ಬರ್ತೀನಿ ಅಂತ ಅಂದಿದ್ದಾರೆ. ತಂದಾಗ ಗಿಡಗಳನ್ನ ಹಾಕ್ತೀನಿ, ನಿಮ್ಗೆ ತೋರಿಸ್ತೀನಿ ಗಿಡ ಬಂದರೆ, ಆಯಿತಾ. ಆ್ಯಂಡ್ ಅಲ್ಲಿಂದ ನಾನು ನಮ್ಮ ಮನೆಗೆ ಬಂದೆ, ಯಾಕಂದರೆ ರಜಾ ಇತ್ತಲ್ಲ, ಸಂಜೆ ಬರಬೇಕು ವಾಪಸ್, ತಿರ್ಗ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮಮ್ಮನೂ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು, ನಮ್ಮಮ್ಮಗೆ ಹುಷಾರಿಲ್ಲ, ಅದಕ್ಕೆ ಬಂದೆ. ಆ್ಯಂಡ್ ನಮ್ಮಮ್ಮ ಪೈನಾಪಲ್ನ ರೋಸ್ಟ್ ಮಾಡಿ ಕೊಟ್ಟರು, ಚೆನ್ನಾಗಿತ್ತು, ತಿಂದೆ. ಆ್ಯಂಡ್ ಇದ್ಕಿದ ಬೇಳೆ ಸಾರಂತೂ ಸೂಪರಾಗಿತ್ತು. ಇದ್ಕಿದ ಬೇಳೆ ಸಾರು, ಅನ್ನ. ಮತ್ತು ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ನಮ್ಮಮ್ಮಂಗೆ ಪಾಯಸ ಮಾಡೋಕ್ಕೆ ಹೇಳಲ್ಲ ಅಂತ ಅಂದ್ಬಿಟ್ಟು. ನೋಡಿದ್ರೆ ತಟ್ಟೆಲಿ ಊಟ ಹಾಕೊಂಬಂದು ಕೊಡ್ತಾವ್ರು ನಮ್ಮಮ್ಮ, ನೋಡಿದ್ರೆ ಪಾಯಸ ಇದೆ ಅದರಲ್ಲಿ. ಅದೇ ಅಂದ್ಕೊಂಡಿದ್ದೆಲ್ಲ ಆಗುತ್ತಲ್ಲ ಒಂದೊಂದ್ಸತಿ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಹೊಟ್ಟೆ ತುಂಬ ಊಟ ಮುಗಿಸ್ಕೊಂಡು ನಾನು ಸ್ವಲ್ಪ ಪವರ್ ನ್ಯಾಪ್ ಥರ ತೊಗೊಂಡೆ. ಏನಂದರೆ ಈ ವ್ಲಾಗ್ಸ್ ಎಲ್ಲ ಶೂಟ್ ಮಾಡಿ ಎಷ್ಟು ದಿವಸ ಆಗುತ್ತೆ ಗೊತ್ತಾ, ಎಡಿಟೇ ಮಾಡೋಕ್ಕಾಗ್ತಾಯಿರಲಿಲ್ಲ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ ಬಿಟ್ವೀನ್ ಬೇರೆ ಬೇರೆ ಕೆಲಸಗಳು ಅದು ಇದು ಎಲ್ಲ ಬಂದುಬಿಟ್ಟಿತ್ತು. ಎಡಿಟ್ ಮಾಡಿದೆ, ಎಷ್ಟೋ ವಿಡಿಯೋಸು ಹಾಗೆ ಇಟ್ಟಿದ್ದೀನಿ ಗೈಸ್. ಒಂದು ಬ್ಯಾಕ್ ಟು ಬ್ಯಾಕ್ ಬರುತ್ತೆ ನೋಡಿ ಈಗ ಚಾನಲ್ಲಿ. ಅಂದರೆ ಏನೋ ಒಂದು 50 ವೀಡಿಯೋಸ್ ಅಲ್ಲ, ಅದೇ ಬ್ಯಾಕ್ ಟು ಬ್ಯಾಕ್ ಹಾಕ್ತಿರ್ತೀರಲ್ಲ ಹಾಗೆ. ನಮ್ಮ ಕುಂದ ಅಪ್ಪ ಒಂಥರ ಚಂದ ರೀ, ಒಂದು ಬಾಯ್ ನೋಡ್ರಿ, ಒಂಥರ ಮುದ್ದು. ಇವ್ನು ಹೆಂಗೆ ಆಗ್ಬಿಟ್ಟಿದ್ದಾನೆ ಇವಾಗ ಅಂದರೆ ಜಾನು ಥರ ಆಗ್ಬಿಟ್ಟಿದ್ದಾನೆ, ಇವನ ಥರ ಕುಳ್ಳಿ ಆಗ್ಬಿಟ್ಟಿದ್ದಾಳೆ.
ಓಕೆನಾ. ಸೊ ಡಿಫ್ರೆನ್ಸ್ ಆಗಿಬಿಟ್ಟಿದೆ ಇಬ್ಬರ ಮಧ್ಯನೂ. ಜಾನು ಥರ ಇವನು ಕುಳ್ಳಿ ಥರ, ಲೈಕ್ ಇವನ ಥರ ಕುಳ್ಳಿ ಆಗಿರೋದು. ಬಿಸ್ಕಾಫ್ ನನಗೆ ತುಂಬ ಇಷ್ಟ ಆಯಿತಾ ಚೀಸ್ ಕೇಕು. ಸೊ ಅದಕ್ಕೆ ನಾನು ಬ್ಲಿಂಕಿಟಲ್ಲಿ ಈ ಬಿಸ್ಕೆಟ್ನ ತರಿಸ್ಕೊಂಡೆ. ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು. ನೋಡಿದ್ರೆ ಸಿಕ್ಕಾಪಟ್ಟೆ ಸ್ವೀಟ್ ಇದೆ, ನಾನು ತಿನ್ನಲ್ಲ. ಅಂದರೆ ನಾನು ಸಕ್ಕರೆ ತಿನ್ನಲ್ವಲ್ಲ, ಕಟ್ ಮಾಡಿದ್ದೀನಿ ಅಲ್ವಾ. ಅಂದರೆ ಕಟ್ ಮಾಡಿದ್ದೀನಿ ಅಂದರೆ ತೀರಾ ಕಟ್ ಮಾಡಿಲ್ಲ, ಇವಾಗ ಕುಡಿತಾ ಇದ್ದೀನಿ. ಆ್ಯಂಡ್ ಇವಾಗ ಡೈಲಿ ಕಾಫಿ ಕುಡಿತಾ ಇದ್ದೀನಿ. ಸೊ ನೆಕ್ಸ್ಟು ನೈಟು ಮತ್ತೆ ಅದೇ ಎತ್ಕಿನ ಬೇಳೆ ಸಾರು, ಅನ್ನ ಮತ್ತು ಬಾಳೆಕಾಯಿನ ರೋಸ್ಟ್ ಮಾಡಿ ಕೊಟ್ಟಿದ್ರು. ಬಟ್ ನಾನು ತಿಂದಿಲ್ಲ, ಯಾಕಂದರೆ ತುಂಬ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ರು ನಮ್ಮಮ್ಮ. ನನಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನಾನು ತಿಂದಿಲ್ಲ, ಹಂಗೆ ಬಿಟ್ಬಿಟ್ಟು ಅದನ್ನು ಬರೀ ಊಟ ತಿಂದ್ಬಿಟ್ಟು ಟ್ಯಾಬ್ಲೆಟ್ನ ತೊಗೊಂಡು ನನ್ನ ಸ್ಕಿನ್ ಕೇರ್ನ ಏನಿದೆ ಅದನ್ನು ಫಾಲೋ ಮಾಡಿಕೊಂಡೆ. ಆ್ಯಂಡ್ ಏನೆಲ್ಲ ಬಳಸಿರ್ತೀನಿ ಆ್ಯಸ್ ಯೂಶುವಲ್ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಬಿಗ್ ಬಾಸ್ ನೋಡ್ಕೊಂಡು ನಗಾಡ್ತಿದ್ದೆ. ಏನು ಗೊತ್ತಾ, ಬಿಗ್ ಬಾಸ್ ನೋಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಒಂದು 4-5 ಡೇಸ್ ಆಯಿತು ಬಿಗ್ ಬಾಸ್ ನೋಡ್ತಾ ಇಲ್ಲ. ಲಾಸ್ಟಲ್ಲಿ ಯಾರಿಗೆ ಹೇಳ್ತಾರೋ ಅದನ್ನು ನೋಡಬೇಕು ಅಷ್ಟೇ. ನನ್ನ ಆಸೆ ಏನು ಗೊತ್ತಾ, ಏನಾದರೂ ಅಂದ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳಿ, ಬೈಕೊಳ್ಳಿ, ಏನು ಬೇಕಾದರೂ ಅಂದ್ಕೊಳ್ಳಿ, ನನಗೆ ಅಶ್ವಿನಿ ಗೆಲ್ಲಬೇಕು ಅಂತ ಆಸೆ. ಫಸ್ಟೆಲ್ಲ ಗಿಲ್ಲಿ 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 ಗೆಲ್ಲಬೇಕು ಅಂತ ಯಾವಾಗಲೂ ಹೇಳ್ಕೊತಿದ್ದೆ. ನಾನು ಅರ್ಪಿಲ್ಲ ಅದನ್ನೇ ಮಾತಾಡ್ಕೊಳ್ತಿದ್ವಿ. ಬಟ್ ಗೊತ್ತಿಲ್ಲ ಈ ಸರ್ತಿ ಯಾರು ಗೆಲ್ತಾರೆ ಅಂತ. ಬಟ್ ನನ್ನ ಆಸೆ ಹುಡುಗಿರಲ್ಲಿ ಗೆದ್ದರೆ ಚೆನ್ನಾಗಿರುತ್ತೆ. ಶ್ರುತಿ ಮ್ಯಾಮ್ ಆದಮೇಲೆ ಅಶ್ವಿನಿ ಬರ್ಬೋದು ಅಂತ ನನಗೆ ಅನಿಸ್ತು. ಆ್ಯಂಡ್ ಗೆದ್ದರೆ ಒಳ್ಳೆಯದು, ಯಾಕಂದರೆ ಹುಡುಗಿ ಕ್ಯಾಂಡಿಡೇಟು. ಆ್ಯಂಡ್ ಶಿ ಡಿಸರ್ವ್ಸ್. ಬಿಕಾಸ್ ಎಷ್ಟೋ ಹೆಣ್ಮಕ್ಳನ್ನ ಅಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಗೇಮ್ ಆಗಿರ್ಬೋದು, ಮಾತಾಗಿರ್ಬೋದು, ಎಲ್ಲನೂ ಅಷ್ಟೇ. ಬೇರೆ ಹುಡುಗಿರಿಗೆ ಕಂಪೇರ್ ಮಾಡಿದ್ರೆ ಶಿ ಈಸ್ ಸಮ್ವೇರ್ ಬೆಟರ್ ಅಂತ ನನಗನ್ಸುತ್ತೆ. ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ. ಬಟ್ ಗೊತ್ತಿಲ್ಲ ಬೇರೆಯವ್ರ ಒಪಿನಿಯನ್ ಏನು ಅಂತ ಅಂದ್ಬಿಟ್ಟು. ಎಲ್ರದ್ದು ಅವ್ರದ್ದೇ ಅದು ಒಪಿನಿಯನ್ಸ್ ಇರುತ್ತೆ. ಎನಿವೆ ಇಟ್ಸ್ ಓಕೆ. ಆ್ಯಂಡ್ ಸೊ ಮೈ ಸ್ಕಿನ್ ಈಸ್ ಲುಕಿಂಗ್ ಡೇ ಬೈ ಡೇ ಬೆಟರ್ ಆಗ್ತಾಯಿದೆ. ಆ್ಯಂಡ್ ಪಿಂಪಲ್ ಆಗಿಬಿಟ್ಟಿತ್ತು ಗೊತ್ತಾ, ಪಸ್ಸು. ಸೊ ಅದಕ್ಕೆ ಪಿಂಪಲ್ ಪ್ಯಾಚ್ ಅಪ್ಲೈ ಮಾಡ್ತಾಯಿದ್ದೀನಿ. ಬಟ್ ನಾನು ಏನು ಗೊತ್ತಾ, ಕ್ರೀಮ್ ಅಪ್ಲೈ ಮಾಡಿ ಪ್ಯಾಚ್ ಅಪ್ಲೈ ಮಾಡಿದ್ರೆ ವರ್ಕ್ ಆಗೋಲ್ಲ. ಲೈಟ್ ಆಫ್ ಆಗೋಯಿತು. ಅಂದರೆ ಮೊಬೈಲ್ ಇಟ್ಕೊಂಡು ಯೂಸ್ ಮಾಡ್ತಿದ್ದೆ, ನಮ್ಮ ಅಮ್ಮಂದು ಮೊಬೈಲ್ ಬಿದ್ದೋಯ್ತು. ಪ್ಯಾಚ್ ಹಾಕ್ಬಿಟ್ಟು ಕ್ರೀಮ್ ಅಪ್ಲೈ ಮಾಡಬೇಕು. ಕ್ರೀಮ್ ಹಾಕ್ಬಿಟ್ಟು ಪ್ಯಾಚ್ ಅಪ್ಲೈ ಮಾಡಿದ್ರೆ ವರ್ಕ್ ಆಗೋಲ್ಲ. ಸೊ ಇದೇ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಹೇಗೆ ಅನ್ನಿಸ್ತು ವ್ಲಾಗು ಅಂದ್ಬಿಟ್ಟು ತಿಳಿಸಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನು ವಾಯ್ಸ್ ಓವರ್ ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಯಾಕಂದರೆ ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ತುಂಬ ದಿವಸಗಳಾಯಿತು ಅಲ್ವಾ. ಅದಕ್ಕೋಸ್ಕರ ನನಗೆ ನೆನಪಾಗ್ತಿಲ್ಲ ಏನು ಅಂದ್ಬಿಟ್ಟು. ಕುಳ್ಳಿ ನೋಡ್ರಿ, ನೀವು ನಂಬಲ್ಲ, ಕುಳ್ಳಿನ ಎಷ್ಟು ನಾವು ಕ್ರೇವ್ ಮಾಡ್ತೀವಿ ಗೊತ್ತಾ. ಆದರೆ ಮನೇಲಿ ಕೂತಿದ್ರೆ ಕುಳ್ಳಿಬೇಕು, ನಮ್ಮ ಜಾನು ಬೇಕು, ಕುಂದೆ ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅಂದರೆ ರೂಮಲ್ಲಿ ಕೂತಿದ್ರೆ ಅಮ್ಮ ಕುಳ್ಳಿಂಗ್ ಕಳಿಸು ಅಂತ. ಹೆಂಗೆ ಆಗ್ಬಿಟ್ಟಿದ್ದಾಳೆ ಅಂದರೆ, ಅವಳನ್ನ ಮುಟ್ಟಿದ್ರೇ ಒಂದು ಖುಷಿ, ಅವಳನ್ನ ನೋಡಿದ್ರೇ ಒಂದು ಖುಷಿ, ಅವಳ ಜೊತೆ ಆಟ ಆಡೋದು ಇನ್ನೂ ಖುಷಿ. ಅವಳು ಎಷ್ಟು ಚೆನ್ನಾಗಿ ಬಂದು ಮುತ್ಕೊಡ್ತಾಳೆ, ಕರೀತಾಳೆ, ಎಷ್ಟು ಚೆಂದ ಇರುತ್ತೆ ಗೊತ್ತಾ. ಲೈಕ್ ಆ ಫೀಲಿಂಗೇ ಬೇರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಮಕ್ಕಳು ಇದ್ದರೆ ಮನೇಲಿ ಬೇಜಾರು ಆಗುತ್ತೆ, ಗೊತ್ತಾಗೋದಿಲ್ಲ. ಅಕಸ್ಮಾತ್ ಬೇಜಾರಾದರೂ ಕೂಡ ಅವ್ರನ್ನ ನೋಡಿದ್ರೆ ಎಲ್ಲನೂ ಮರ್ತು ಹೋಗ್ತೀವಿ. ಅಷ್ಟು ಖುಷಿ ಕೊಡ್ತಾರೆ ಮಕ್ಕಳು. ಆ್ಯಂಡ್ ಇವಳಂತೂ ನೆಕ್ಸ್ಟ್ ಲೆವೆಲ್ ನಮ್ಮ ಲೈಫಲ್ಲಿ. ಇವಳೇ ಅನಿಸುತ್ತೆ ಇಷ್ಟು ಪ್ರೀತಿ ತೊಗೋತಿರೋದು ನಮ್ಮ ಮನೇಲಿ. ಅಂದರೆ ಯೂಶ್ವಲಿ ಪ್ರೀತಿ ಮಾಡ್ತೀವಿ, ಬಟ್ ಇವಳದು ನೆಕ್ಸ್ಟ್ ಲೆವೆಲು. ಇಬ್ಬರು ಮೂತಿನೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಮ್ಮ ಕುಂದಾಪುರ ನಾಲ್ಗೆ ಅಂತೂ ನೋಡ್ರಿ ಹೆಂಗೆ ಮಲ್ಕೊಂಡಿದ್ದಾಳೆ. ಯಪ್ಪ ಒಂಥರ ಚಂದ ಆಯಿತಾ, ಏನೋ ಒಂಥರ ಖುಷಿ. ಪಕ್ಕದಲ್ಲಿದ್ದರೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ಯಾರೋ ಹೇಳ್ತಿದ್ರು, ಮಕ್ಳದ್ದು ವೀಡಿಯೋಸು ಜಾಸ್ತಿ ಮಾಡಿ ಹಾಕಿ ನಿಮ್ಮ ವ್ಲಾಗಲ್ಲಿ, ಚೆನ್ನಾಗಿರುತ್ತೆ, ನೋಡೋದಕ್ಕೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇತ್ತೀಚೆಗೆ ಅವ್ರದ್ದು ಲೈಕ್ ಜಾಸ್ತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ವ್ಲಾಗಲ್ಲಿ ಅವರು ತುಂಬಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗಲ್ಲಿ ಏನು ವಾಯ್ಸ್ ಓವರ್ ಕೊಟ್ಟೆ ಅಂತ ನನಗೂ ಇನ್ನೂ ಅರ್ಥ ಆಗಿಲ್ಲ. ಇನ್ನೊಂದು ಸತಿ ನೋಡಿದ್ರೇ ಗೊತ್ತಾಗೋದು. ಓಕೆ ಬಾಯ್.